ಇರಾನ್ನ ಮೇಲೆ ನಡೆದ ಈ ದಾಳಿಗೆ ಸಿರಿಯಾದ ಸಂಪೂರ್ಣ ಕೋಆಪರೇಷನ್ ಇದ್ರೂ ಕೂಡ ಆಶ್ಚರ್ಯ ಪಡಬೇಕಾದಂಥದ್ದು ಏನೂ ಇಲ್ಲ. ಸಿರಿಯಾದ ಸಹಕಾರದೊಂದಿಗೆ ಈ ದಾಳಿ ನಡೆದಿದ್ರೂ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಡೊನಾಲ್ಡ್ ಟ್ರಂಪ್ ಇರಾನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇರಾನ್ಗೆ ಹಲವು ಚಾನ್ಸ್ ಕೊಟ್ಟಿದ್ದೆ, ಆ ಡೀಲ್ಗೆ ಅವರು ಒಪ್ಪಬೇಕಾಗಿತ್ತು, ಸೋತಿದ್ದಾರೆ. ಒಪ್ಪಂದ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ದಾಳಿಯನ್ನು ತಪ್ಪಿಸಬಹುದು. ಇರುವುದನ್ನು ಉಳಿಸಿಕೊಳ್ಳೋದಕ್ಕೆ ಇರಾನ್ ಎಚ್ಚೆತ್ತುಕೊಳ್ಳಲಿ ಅಂತ. ತಡವಾಗುವ ಮೊದಲೇ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ. ಅಂದರೆ ಏನೋ ಡೀಲ್ ಪ್ರಪೋಸ್ ಮಾಡಿತ್ತಂತೆ ಅಮೇರಿಕ ಇರಾನ್ಗೆ, ಅವರು ಒಪ್ಕೊಳ್ಳಿಲ್ವಂತೆ. ಒಪ್ಕೊಂಡ್ಬಿಟ್ಟಿದ್ರೆ ಈ ದಾಳಿ ಆಗ್ತಾನೇ ಇರಲಿಲ್ಲ. ನೋಡಿ, ಅಮೇರಿಕಾದಲ್ಲೂ ಹಾಗೆ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ. ಅಂದರೆ ಇಸ್ರೇಲ್ ದಾಳಿ ಮಾಡೋದು ನಮಗೆ ಖಚಿತವಾಗಿ ಗೊತ್ತಿತ್ತು ಅಂತ ತಾನೇ ಡೊನಾಲ್ಡ್ ಟ್ರಂಪ್ ಮಾತಿನ ಅರ್ಥ. ಆ ಡೀಲ್ಗೆ ಅವರು ಒಪ್ಕೋಬೇಕಾಗಿತ್ತು, ಒಪ್ಕೊಳ್ಳಿಲ್ಲ. ಊಹಿಸಿದ್ದಕ್ಕಿಂತ ಕೆಟ್ಟದಾಗಿರುತ್ತೆ ನಿಮ್ಮ ಪರಿಸ್ಥಿತಿ ಅಂತ ಎಚ್ಚರಿಸಿದ್ದೆ. ನೋಡಿ ಈಗೇನಾಯಿತು. ಅಮೇರಿಕ ಮಾರಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ, ಇಸ್ರೇಲ್ ಹತ್ರನೂ ಅಂಥ ವೆಪನ್ಸ್ ಇದ್ದಾವೆ. ಕೆಲ ಇರಾನ್ ಮೂಲಭೂತವಾದಿಗಳು ಜೋರಾಗಿ ಮಾತಾಡಿದ್ರು, ಈಗ ಅವರೆಲ್ಲರೂ ಸತ್ತೋಗಿದ್ದಾರೆ. ಪರಿಸ್ಥಿತಿ ಹದಗೆಡುತ್ತೆ. ಇಸ್ರೇಲ್ನ ದಾಳಿಯಿಂದ ಈಗಾಗಲೇ ಹೆಚ್ಚಿನ ಹಾನಿಯಾಗಿದೆ. ಒಪ್ಪಂದ ಮಾಡಿಕೊಂಡ್ರೆ ಮುಂದಿನ ದಾಳಿ ತಪ್ಪಿಸಬಹುದು. ಇರಾನ್ ಎಚ್ಚೆತ್ತುಕೊಳ್ಬೇಕು, ಇರಾನ್ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಂಡ್ರೆ ಮುಂದೆ ಸಾವುಗಳಾಗೋದಿಲ್ಲ, ಯಾವುದೇ ಹಾನಿನೂ ಇರೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಆದರೆ ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿಗಳು ಹೇಳ್ತಾರೆ ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ. ಮಾರ್ಕೋ ರೂಬಿಯೋ ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿ, ಇಸ್ರೇಲ್ ನಡೆಸಿದ ದಾಳಿಗೂ ಇದು ನಮಗೂ ಸಂಬಂಧನೇ ಇಲ್ಲ. ಇರಾನ್ನಲ್ಲಿರುವ ಅಮೇರಿಕದ ಪ್ರಜೆಗಳ ಮೇಲೆ ಯಾರೂ ದಾಳಿ ಮಾಡಬಾರ್ದು, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಮಾರ್ಕೋ ರೂಬಿಯೋ ಹೇಳೋದು. ಕೇಳಿಸ್ಕೊಳ್ಳಿ ಒಮ್ಮೆ. ಸ್ಟೇಟ್ಮೆಂಟ್ ಇದು, ಸ್ಟೇಟ್ಮೆಂಟ್. ಇಸ್ರೇಲ್ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಇರಾನ್ ಮೇಲಿನ ದಾಳಿಯಲ್ಲಿ ನಾವು ಎಂದೂ ಭಾಗಿಯಾಗಿಲ್ಲ. ನಮ್ಮ ಉದ್ದೇಶ ಈ ಭಾಗದ ನಮ್ಮ ನಾಗರಿಕರನ್ನು ರಕ್ಷಿಸುವುದು. ಅಮೇರಿಕ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಬೇಡಿ ಅಂತ ಮಾರ್ಕೋ ರೂಬಿಯೋ ಹೇಳಿತ್ತು. ಆಪರೇಷನ್ ಸಿಂಧೂರದ ಟೈಮ್ನಲ್ಲೂ ಅಮೇರಿಕ ಹೀಗೆ ಮಾಡಲಿಲ್ವಾ? ಅಮೇರಿಕದ ಉಪಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇದು ಭಾರತ ಪಾಕಿಸ್ತಾನಕ್ಕೂ ಸಂಬಂಧಪಟ್ಟಿದ್ದು, ನಮಗೂ ಇದಕ್ಕೂ ಏನೇನೂ ಸಂಬಂಧ ಇಲ್ಲ ಅಂತ. ಅಮೇರಿಕದ ಉಪಾಧ್ಯಕ್ಷರು ಇಂಟರ್ವ್ಯೂನಲ್ಲಿ ಸ್ಪಷ್ಟವಾದ ಹೇಳಿಕೆಯನ್ನು ಕೊಟ್ಟರು, ಇದು ಭಾರತ ಪಾಕಿಸ್ತಾನ ಮಧ್ಯದ ಜಗಳ, ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ನಾವು ಇದಕ್ಕೆ ತಲೆನೇ ಹಾಕೋದಿಲ್ಲ ಅಂತ. ಕದನ ವಿರಾಮ ಘೋಷಣೆ ಆಗೋದಕ್ಕಿಂತ ಮುಂಚೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದು, ನಾನು ಮಾತಾಡಿದ್ದೀನಿ, ನಾನು ಕದನ ವಿರಾಮ ಮಾಡಿಸಿದ್ದೀನಿ, ನೀವು ಕದನ ವಿರಾಮಕ್ಕೆ ಒಪ್ಪಿಕೊಳ್ಳದೆ ಹೋದರೆ ನಿಮ್ಮಿಬ್ಬರ ಜೊತೆಗೆ ಟ್ರೇಡ್ ಮಾಡೋದಿಲ್ಲ ಅಂತ ನಾನು ಹೆದರಿಸಿ ಆ ಎರಡು ದೇಶಗಳನ್ನು ಕದನ ವಿರಾಮಕ್ಕೆ ಒಪ್ಪಿಸಿದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ನಾಳೆ ದಿವಸ ಇಸ್ರೇಲು ಇರಾನ್ ಮಧ್ಯದಲ್ಲಿ ಕದನ ವಿರಾಮ ಆಗುವ ಸನ್ನಿವೇಶ ಏರ್ಪಟ್ಟರೆ ಡೊನಾಲ್ಡ್ ಟ್ರಂಪ್ ಹೇಳೋದು ಇದೇ ಮಾತನ್ನು, ನಾನೇ ಮಾಡಿಸಿದ್ದಿದ್ದನ್ನು ಅಂತ ಇದೇ ಮಾತನ್ನು ಹೇಳೋದು. ಇಸ್ರೇಲಿನ ದಾಳಿಗೆ ಇರಾನ್ ಕೂಡ ಪ್ರತಿಕ್ರಿಯೆ ಅಂದರೆ ಪ್ರತೀಕಾರ ಕೊಟ್ಟಿದೆ. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ದಾಳಿ ಇಸ್ರೇಲ್ ಮೇಲೆ. ಇಸ್ರೇಲಿನ ಫೈನಾನ್ಷಿಯಲ್ ಕ್ಯಾಪಿಟಲ್ ಟೆಲ್ ಅವೀವ್ ಮತ್ತು ಅದರ ರಾಜಧಾನಿ ಜೆರುಸಲಂ ಮೇಲೆ ಈ ದಾಳಿಯಲ್ಲಿ 2 ಇಸ್ರೇಲಿ ಪ್ರಜೆಗಳು ಸತ್ತಿದ್ದಾರಂತೆ. ಒಂದು 40-50 ಜನರಿಗೆ ಗಾಯಗಳಾಗಿದೆ ಇರಾನಿನ ಪ್ರತಿ ದಾಳಿಯಲ್ಲಿ. ಇದು ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಇದನ್ನು ಇನ್ನೂ ಮುಂದುವರಿಸ್ತೀವಿ ಅಂತ ಅಯಾತುಲ್ಲಾ ಖಮೇನಿ ಸ್ಟೇಟ್ಮೆಂಟ್. ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿ ಹೇಳೋದು ನೋಡಿ, ಈ ಸ್ಟೇಟ್ಮೆಂಟನ್ನು ಅಬ್ಸರ್ವ್ ಮಾಡ್ಬೇಕು ನೀವು. ಇಸ್ರೇಲ್ ತಪ್ಪು ಮಾಡ್ತು ಅನ್ನೋದಿಲ್ಲ, ಯಹೂದಿಗಳು ತಪ್ಪು ಮಾಡಿದರು. ಇಸ್ರೇಲ್ ಸ್ಟೇಟ್ಮೆಂಟ್ ಕೊಡುವಾಗ ಇರಾನ್ ಅಣ್ವಸ್ತ್ರವನ್ನು ಹೊಂದದಂತೆ ನಾವು ನೋಡಿಕೊಳ್ಳುತ್ತೇವೆ ಅಂತಾರೆ, ಮುಸ್ಲಿಮರು ಅಣ್ವಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುತ್ತೇವೆ ಅಲ್ಲ ಅದು ಸ್ಟೇಟ್ಮೆಂಟು. They are fighting Iran as a country, but Iran is fighting Israel as a religion. ಯಹೂದಿಗಳ ಆಡಳಿತ ದೊಡ್ಡ ತಪ್ಪು ಮಾಡಿದೆ, ಒಂದು ಗಂಭೀರ ತಪ್ಪಿದು. ಇದರ ಪರಿಣಾಮ ಅವರನ್ನು ದುಃಖಿತರನ್ನಾಗಿ ಮಾಡುತ್ತೆ. ಇರಾನ್ ದೇಶದ ಅಮೂಲ್ಯ ಹುತಾತ್ಮರ ರಕ್ತ ಹರಿಯೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ವಾಯು
ಪ್ರದೇಶದ ಉಲ್ಲಂಘನೆಯನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ ಅಂತ ಅವ್ರು ಹೇಳೋದು. ಯಾರು ಇದನ್ನು ಆರಂಭಿಸಿದ್ರು ಅವರೇ ಯುದ್ಧ ಶುರು ಮಾಡಿದ್ದಾರೆ. ಇದರಿಂದ ಯಹೂದಿಗಳು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.